2024ರಲ್ಲಿ ಬದಲಾವಣೆ ಆಗ್ತಾರೆ. ಯಾಕಂತ ಕೇಳಿದ್ರೆ ಗೌತಮ್ ಅದಾನಿ ಇವತ್ತು 2019ರಲ್ಲಿ 10ನೇ ಸ್ಥಾನದಲ್ಲಿ ಇದ್ದಂತ ಗೌತಮ್ ಅದಾನಿ ಇವತ್ತು 11ನೇ ಸ್ಥಾನದಲ್ಲಿ ನಿಂತಿದ್ದಾನೆ. ಯಾಕಂತ ಕೇಳಿದ್ರೆ ಇವತ್ತು ಹಣಕ್ಕೆ ಒಂದು ಬೆಲೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಎಂತ ಹಣ ಗಳಿಸ್ಬೇಕು ಅಂತ ಹೇಳಿದ್ರೆ ಕಡ್ಕೊಳ್ಳೋ ಮಡಿವಾಳಪ್ಪನವರು ಒಂದ್ ಕಡೆ ಹೇಳ್ತಾರೆ, ಕೊಟ್ಟರೆ ಹೋಗದಂತಹದ್ದು ಇಟ್ಟರೆ ತೀರದಂತಹದ್ದು ಅನ್ನುವಂಥ ಒಂದು ಪದ್ಯವನ್ನು ಕೂಡ ಮಡಿವಾಳಪ್ಪನವರು ಹಾಡಿದ್ದಾರೆ. ಅದೇ ರೀತಿ ಬಸವಣ್ಣವರು ಕೂಡ ಒಂದು ವಚನದಲ್ಲಿ ಹೇಳ್ತಾರೆ, ಕಾಂಚನವೆಂಬ ನಾಯನಚ್ಚಿ ನಿಮ್ಮ ನಾನು ಮೆರೆದೆನಯ್ಯ, ಕಾಂಚನಕ್ಕೆ ವೇಳೆ ಅಲ್ಲದೆ ಲಿಂಗಕ್ಕೆ ವೇಳೆಯಲಿಯದು, ಹಡಕೆಗೆ ಹತ್ತಿದ ಸೊಣಗ ಅಮೃತದ ರುಚಿ ಬಲ್ಲುದೆ ಅನ್ನುವಂಥ ವಚನವನ್ನ ವಿಶ್ವಗುರು ಬಸವಣ್ಣನವರು ಹೇಳಿದ್ದಾರೆ. ಯಾಕಂದ್ರೆ ಕಾಂಚನ ಅಂದ್ರೆ ಸಂಪತ್ತು ಗಳಿಸಲಿಕ್ಕೆ ಹೋದಂತ ವ್ಯಕ್ತಿ ಈಗ ಸಮಾಜ ಆಗಲಿ ಅಥವಾ ದೇವರಾಗ್ಲಿ ಯಾವುದೇ ಪರಿಕಲ್ಪನೆ ಆತನಿಗೆ ಇರಲ್ಲ. ಯಾಕಂದ್ರೆ ಆತ ದುಡ್ಡಿನ ಬೆನ್ನ ಹತ್ತಿರುವ ಕಾರಣದಿಂದ ಆತನಿಗೆ ಸಮಾಜ ಅಥವಾ ಯಾವುದೇ ಯಾಕಂತ ಕೇಳಿದ್ರೆ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಹಡಕೆಗೆ ಹತ್ತಿದ ಸೊಣಗ ಅಂದ್ರೆ ಹೊಲಸ್ತಿರುವಂತ ನಾಯಿಗೆ ಅಮೃತದ ರುಚಿ ಗೊತ್ತಾಗೋದಿಲ್ಲತ್ತ. ಹಾಗಾಗಿ ವಚನ ಇದು ಬಸವಾದಿ ಶರಣರು ಮತ್ತು ಹಿಂದೆ ಬಹಳಷ್ಟು ಜನ ಆಗಿ ಹೋಗಿದ್ದಾರೆ. ಇವತ್ತು ಈ ಜಗತ್ತಿನಲ್ಲಿ ಈ ಜಾಗತಿಕ ಮಟ್ಟದಲ್ಲಿ ಮತ್ತು ಇಡೀ ದೇಶದಲ್ಲಿ ನಾವು ಮಹಾತ್ಮರನ್ನ ಅವಲೋಕನ ಮಾಡಿದಾಗ ಇವತ್ತು ಸರ್ವಜ್ಞ ಉದಾಹರಣೆಗಾಗಿ ನಾವು ತಗೊಳ್ಬಹುದು. ಸರ್ವಜ್ಞನ ಮೈ ಮೇಲೆ ಬಟ್ಟೆ ಇದ್ದಿದ್ದಿಲ್ಲ, ಮೈ ಮೇಲೆ ಬಟ್ಟೆ ಇದ್ದ ಒಂದು ಕಂಬಳಿ ಮತ್ತು ಕಾಲಲ್ಲಿ ಚಪ್ಪಲಿ, ಒಂದು ಕೈಯಲ್ಲಿ ಇದು ಇತ್ತು ಬೆಳ್ಕೊಳ್ಳುವಂತ ಸಾಮಾನ್ಯ. ಅದನ್ನು ಬಿಟ್ರೆ ಬೇರೆ ಆತನ ಹತ್ರ ಯಾವ ವಸ್ತುನೂ ಕೂಡ ಇರಲಿಲ್ಲ. ಇವತ್ತು ಅಂತ ಒಬ್ಬ ವ್ಯಕ್ತಿಯ ಫೋಟೋ ಪ್ರತಿ ಮಠಗಳಲ್ಲಿ ಪ್ರತಿ ಮನೆಗಳಲ್ಲಿ ಹಾಕ್ತಾರೆ ಹೊರತಾಗಿ ಯಾರೋ ಸಂಪತ್ತಿ ಗಳಿಸಿರುವಂತಹ ಶ್ರೀಮಂತನ ಫೋಟೋ ಇವತ್ತು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತ ಮಹಾನುಭಾವರು ಯಾವ ಗುಣ ವ್ಯಕ್ತಿತ್ವ ಮತ್ತು ಸಮಾಜಕ್ಕಾಗಿ ಸೇವೆಯನ್ನು ಮಾಡಿದ್ರು, ಒಳ್ಳೆಯ ಭಾವನೆಗಳು ಆಲೋಚನೆ ಇಟ್ಕೊಂಡಂತ ಮಹಾತ್ಮರನ್ನ ಈ ದೇಶ ಗುರುತಿಸಿದೆ ಹೊರತು ಸಂಪತ್ತು ಗಳಿಸಿದವ್ರು. ಯಾಕಂದ್ರೆ 2024ರಲ್ಲಿ ಸಂಪತ್ತುಳ್ಳವರನ್ನ ನಾವು ಗುರುತಿಸಬಹುದು, ಅದಕ್ಕಿಂತ ಹಿಂದಿದ್ದಂತ ಶ್ರೀಮಂತರನ್ನ ನಾವು ಯಾರು ಗೊತ್ತೂ ಇಲ್ಲ, ಅದು ಯಾರು ನೆನಪನ್ನು ಇಟ್ಕೊಂಡಿಲ್ಲ. ಹಾಗಾಗಿ ಇವತ್ತು 500 ವರ್ಷಗಳ ಹಿಂದೆ ಆದಂತ ಸರ್ವಜ್ಞನಂತವರು, ಮಡಿವಾಳಂತವರು, ಬಸವಾದಿ ಶರಣರಂತವ್ರನ್ನ ನಾವು ಯಾಕೆ ನೆನೆಸ್ತೀವಿ ಅಂತ ಕೇಳಿದ್ರೆ ಅವರು ಹಣಕ್ಕೆ ಬೆನ್ನ ಹತ್ತಲಿಲ್ಲ, ಗುಣಕ್ಕೆ ಬೆನ್ನ ಹತ್ತಿದ್ರು. ನನ್ನೆಲ್ಲ ಸನ್ಮಿತ್ರರಿಗೆ ಸಾಯಂಕಾಲದ ವಂದನೆಗಳು. ಮನುಷ್ಯನ ಜೀವನದಲ್ಲಿ ಹಣ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತದೆ. ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಹಣದಿಂದನೇ ಸಾಗ್ತಾ ಇದ್ದಾವ. ನಾವು ಕೇವಲ ಲೌಕಿಕ ಬದುಕಿನಲ್ಲಿ ಬಹುತೇಕ ಎಲ್ಲರೂ ಮುಳುಗಿದಾರ. ಅಲೌಕಿಕ ಜನರಿಗೆ ಹಣ, ಇನ್ನೊಂದು 2 ವಸ್ತುಗಳು ಬೇಕಾಗದೇ ಇರಬಹುದು. ಬಟ್ ನಾವು ಬಹುಸಂಖ್ಯಾತರು ಯಾರು ಸನ್ಯಾಸಿಗಳಲ್ಲ, ಸಾಂಸಾರಿಕರು. ನಾವು ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ದುಡ್ಡು ಬೇಕು. ಇನ್ನು ಮನುಷ್ಯರ ನಡುವ ಬಾಂಧವ್ಯ ಬೆಳಿಬೇಕಾದ್ರೆ ಒಂದು ಕಾಲದೊಳಗೆ ಗುಣ ನೋಡಿ ಗೆಳೆತನ ಮಾಡೋಂತ ಇತ್ತು. ಆದ್ರೆ ಅದು ಹೇಳಕ್ಕ ಬಹುತೇಕ ಜನರು ಹಣ ನೋಡಿ ಗೆಳೆತನ ಮಾಡ್ತಾರೆ. ಸುಮ್ಮನೆ ಗುಣ ನೋಡಿ ಗೆಳೆತನ ಮಾಡೋ ಹೇಳಕ್ಕೆ, ಬಟ್ ವಾಸ್ತವದೊಳಗೆ ಅವನ ಕಿಸೆದೊಳಗೆ ಜಾಸ್ತಿ ದುಡ್ಡು ಇತ್ತಂದ್ರೆ ಅವನ ಬಂಧು ಒಳಗೆ ಜಾಸ್ತಿ ಇರ್ತದ. ಜೊತೆಗೆ ಪ್ರತಿಯೊಂದು ಸಮಾಜದೊಳಗೆ ಸಂಬಂಧ ಬೆಳೆಸೋದು ಅಂದ್ರೆ ಹೆಣ್ಣು ಕೊಡೋದಾಗಿರ್ಬೋದು, ತೆಗೆದುಕೊಳ್ಳೋದಾಗಿರ್ಬೋದು, ಯಾರು ಸುಮ್ಮನೆ ವಿನಿಮಯ ಪದ್ಧತಿ ಇರೋದಿಲ್ಲ. ಅಲ್ಲಿ ಕೂಡ ಒಂದು ಮೌಲ್ಯತೆ ಇರ್ತದ. ಆ ಸಂಬಂಧದೊಳಗೂ ಕೂಡ ದುಡ್ಡು ಪ್ರಮುಖವಾಗಿ ಆ ಸಂಬಂಧಗಳನ್ನು ಬೆಸೀತದ. ಅಲ್ಲಿ ಒಳ್ಳೆಯ ಸದ್ಗುಣ ಅದಳ ಹುಡುಗಿ ಅಂದ್ರೆ ಕೆಲವೊಬ್ರು ಮಾಡ್ಕೋದೇ ಇರದೇ ಇರ್ಬೋದು, ಆದ್ರೆ ದುಡ್ಡು ವರದಕ್ಷಿಣೆ ಆಗಿರ್ಬೋದು ಕೊಟ್ಟಾಗ ಮಾತ್ರ ಮಾಡ್ಕೋತಾರ. ಈ ಮೂಲಕ ಹಣ ತುಂಬಾನೇ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ನನ್ನ ಕಲ್ಪನೆ. ಇವೇನಾಗಿದೆ ಜಟ್ಟಪ್ಪ ಹುಬ್ಳಿಯವರು ಮಾತನಾಡಿ, ಮದುವೆ ಸಮಯದಲ್ಲೂ ಕೂಡ ಒಬ್ಬ ಹೆಣ್ಣು ಮಗಳ ಜೀವನದಲ್ಲೂ ಕೂಡ ಹಣ ಪಾತ್ರ ಬಹಳ ಮುಖ್ಯ ಅಂತ ಹೇಳ್ತಾರೆ.
ಇನ್ನೊಂದು ವಿಷಯ ಏನಂತ ಕೇಳಿದ್ರೆ, ಮದುವೆ ವಿಷಯ ಆಗಲಿ ಯಾವುದೇ ವಿಷಯ ಆಗಲಿ, ಒಬ್ಬ ತಂದೆ ತನ್ನ ಮಗಳನ್ನು ಕೊಡಬೇಕಾದ್ರೆ ಮೊದಲಿಗೆ ಒಬ್ಬ ಅವನ ಹುಡುಗ ಕೊಡ್ತಕ್ಕಂಥ ಹುಡುಗನಿಗೆ ನಿನ್ನ ಬಳಿ ಹಣ ಎಷ್ಟಿದೆ ಅಂತ ಕೇಳಲ್ಲ, ಆ ಒಂದು ಗಂಡನ ಆ ವ್ಯಕ್ತಿಯ ಗುಣಗಳು ಹೆಂಗವ, ಅವನಿಗೆ ಯಾವ್ಯಾವ ಚಟಗಳವ ಅಂತಕ್ಕಂಥದ್ದು ಬಹಳ ಪರೀಕ್ಷೆ ಮಾಡ್ತಾನ. ಯಾಕಂತ ಕೇಳಿದ್ರೆ ಅವನಿಗೆ ಮುಂದಾಲೋಚನೆ, ದೀರ್ಘಾಲೋಚನೆ ಇರ್ತದೆ, ತನ್ನ ಮಗಳ ಜೀವನದ ಮುಂದಿನ ಜೀವನ ಹೆಂಗೆ ಇರ್ತದ ಅಂತ ಕೇಳಿ. ಯಾಕಂತ ಕೇಳಿದ್ರೆ ಹಣ ಇವತ್ತು ಇರ್ತದ, ನಾಳೆ ಹೋಗ್ಬೋದು, ಆದ್ರೆ ಅವರ ಗುಣ ಶಾಶ್ವತವಾಗಿ ಉಳಿತಕ್ಕಂಥದ್ದು, ಮಗಳ ಜೀವನ ಅಲ್ಲಿ ಯಾವ ದೃಷ್ಟಿಕೋನದಲ್ಲಿ ಸಾಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಗೌಡ್ರ, ನೀವು ಹೆಣ್ಣು ನೋಡಕ್ ಹೋಗಿದ್ರೇನ್ರಿ? ಇಲ್ಲ, ಅನುಭವದ ಮಾತುಗಳು. ಹೆಣ್ಣು ನೋಡಕ್ ನಾ ಇನ್ನೂ ಹೋಗಿಲ್ಲ ಸರ್, ಅನುಭವದ ಮಾತುಗಳು. ಇಲ್ಲ ಹೆಣ್ಣು ನೋಡಕ್ ಹೋದ್ರಂದ್ರ ದೊಡ್ಡವ್ರಾದ್ರೆ ಅವ್ರ ಅನುಭವಗಳು ಬಂದಿರ್ತದ. ಹುಡುಗಿಗೆ ಏನು ಕೇಳ್ತಾರ ಅಂದ್ರೆ ನೀ ಏನು ಮಾಡ್ತಿತ್ತಮ್ಮ ಅಂತ ಕೇಳ್ತಾರ. ನೀನು ಸದ್ಗುಣಗಳು ಏನೋ ಅಂತ ಕೇಳಂಗಿಲ್ಲ. ಇಲ್ಲಿ ನಾವು ಬಾಡಿ ಒಳ್ಳೆಯವದನ್ರಿ, ಆದ್ರೆ ಕೆಲಸ ಏನು ಮಾಡಂಗಿಲ್ಲ ಅಂದ್ರೆ ಹೆಣ್ಣು ಕೊಡಂಗಿಲ್ಲ. ಈಗ ಒಂದು ಗೌರ್ಮೆಂಟ್ ಜಾಬ್ ಇರ್ಬೇಕು, ಇಲ್ಲ ಸೆಟಲ್ಡ್ ಆಗಿರ್ಬೇಕು, ಅಂದ್ರೆ ಸಿಕ್ಕಾಪಟ್ಟೆ ಒಂದು ಆಸ್ತಿ ಅಂತಸ್ತ ಅಂದ್ರೆ ಹಣ ಮುಖ್ಯ ಆಗ್ತದ್ರಲ್ಲಿ. ಈ ಸದ ಒಳ್ಳೆ ಸದ್ಗುಣ ಅಂತ ಫಸ್ಟಿಗೆ ಕೇಳಂಗಿಲ್ರಿ. ಫಸ್ಟಿಗೆ ಕೇಳದೆ ನೀ ಏನು ಮಾಡ್ತಿತ್ತಮ್ಮ ಅಂತೇಳಿ. ನಮ್ಮ ಊರಾಗ ಎಷ್ಟೋ ಉದಾಹರಣೆಗಳವ. ಈಗ ನಾವೇ ಯಾರಾದ್ರೂ ಹೆಣ್ಣು ಕೇಳ್ಬೋದ ಏನು ಮಾಡ್ತಿತ್ತಮ್ಮ ಅಂತ ಕೇಳ್ತಾರೆ ಹೊರತು ಸದ್ಗುಣಗಳು ಏನಂತ ಕೇಳಂಗಿಲ್ರಿ. ಈಗ ಸದ್ಗುಣದ ಬಗ್ಗೆ ನೀವು ಮಾತನಾಡಿದ್ರಿ, ನಿಮ್ಮ ವಾಸ್ತವತೆ ಬದುಕನ್ನು ಸ್ವಲ್ಪ ನೀವು ಮುಂದೆ ನೋಡಿದ್ರೆ ಏನಾಗ್ತದೆ ಕೇಳಿದ್ರೆ, ನಾವು ಹೇಳಿದೆ ಅಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಗುಣನೇ ಯಾಕೆ ಮುಖ್ಯ ಆಗ್ತದೆ ಕೇಳಿದ್ರೆ ನಿಮ್ಮ ಮುಂದಿನ ಭವಿಷ್ಯ. ನೀನು ಕೇಳ್ಬೋದು, ಅಲ್ಲಿ ಹೋಗಿ ಹಣ ನೋಡ್ತೀರಿ, ಹಣನೇ ಬಹಳ ಮುಖ್ಯ ಆಗ್ತದೆ ಅಂತ ಹೇಳಿದ್ರಿ. ಆದ್ರೆ ಇಲ್ಲಿ ಗುಣ ಯಾಕೆ ಗೆದಿತದ ನಾ ಹೇಳತ್ತೀನಿ ಅಂದ್ರೆ, ನೀನು ಯಾವಾಗ ಆ ಹಣ ನೋಡಿ ಮದುವೆ ಮಾಡಿ ಕೊಟ್ಟಿರ್ತಾರಲ್ಲ, ಆ ಚಟಗಳು ಏನು ಅವಲ್ಲ, ಅವು ಎಲ್ಲ ನಿನ್ನ ಕೊಟ್ಟಿರ್ತಕ್ಕಂಥ ಮಕ್ಕಳ ಜೀವನವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾವ. ಯಾವಾಗ ಲಾಸ್ಟಿಗೆ ಗೆದಿಯೋದು ಯಾವುದು ಹಣನೇ ಗೆದ್ದ ಅಂತ ಹೇಳತ್ತೀನಿ. ಯಾಕೆ ಗೆದಿತದ ಅಂದ್ರೆ, ನೀವು ಫಸ್ಟಿಗೆ ಹಣ ನೋಡಿ ಕೊಟ್ಟಿರ್ತಕ್ಕಂಥದ್ದು ಓಕೆ, ಆದ್ರ ಅಲ್ಲಿ ಆ ಒಂದು ಜೀವನವನ್ನ ಹಾಳು ಮಾಡ್ತಕ್ಕಂಥ ಕೆಲಸ ಆಗ್ತದಲ್ಲ, ಅದಕ್ಕಾಗಿ ನೀವು ವಿಚಾರವನ್ನ ಮಂಡಿಸಿದೆ. ಅಲ್ಲ, ಹಣ ಗೆದ್ದಿದ್ದಲ್ಲಿ ಇಷ್ಟು ಈಸಿಯಾಗಿ ಜಲ್ದಿ ಒಪ್ಕೋಬೇಡ್ರಿ ನೀವು. ಒಂದು ನಾವೇ ಜಲ್ದಿ ಒಪ್ಕೊಂಡ್ರೆ ಹೇಳ ಬರ್ತದೆ. ನಮ್ಮ ಶಿವನಗೌಡ ಹೇಳಿದ್ರು ಗುಣ ಗೆಲ್ತದ. ಒಂದು ನಿಮಿಷ, ನೀವು ಚರ್ಚೆ ಮಾಡುವಾಗ ಒಬ್ಬರು ವಾದ ಇನ್ನೊಬ್ಬರಿಗೆ ಸ್ಪಷ್ಟ ಅರ್ಥ ಆಗ್ತದೆ ಅಂತ ನಂಗೆ ಅನ್ಸೋದು. ಯಾಕಂತ ಕೇಳಿದ್ರೆ ಅರ್ಥ ಆದ್ರೂ ನೀವು ದೀರ್ಘಕ್ಕೆ ಹೋಗಂಗಿಲ್ಲ. ಈಗ ನಾವು ಇದು ಶ್ರೇಷ್ಠ ಅಂತ ಹೇಳಕ್ ಬರಂಗಿಲ್ಲ, ಗುರುಗಳಾಗ್ಲಿ ನಾವಾಗ್ಲಿ. ಯಾಕಂದ್ರೆ ನಾವು ಒಂದು ಪಕ್ಷಕ್ಕೆ ಬರಂಗಿಲ್ಲ. ನೀವು ಹೇಳೋದನ್ನ ಕ್ಲಿಯರ್ ಆಗಿ ಇವ್ರು ಅರ್ಥ ಮಾಡ್ಬೇಕು, ಅವ್ರು ಹೇಳೋದನ್ನ ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೋಬೇಕು. ಶಿವನಗೌಡ ಹೇಳಲ್ಲಿ ಕೊರತೆ, ಅವನ ಶಬ್ದ ಕೊರತೆ ಆಗ್ತಿರ್ಬೇಕು. ಅವ ಹೇಳೋ ಉದ್ದೇಶ ಏನಂದ್ರೆ, ಸದ್ಯದ ಹಣ ಕೇಳಿ, ಬರೀ ಹಣ ಕೇಳಿ ಯಾರು ಹೆಣ್ಣು ಕೊಡಂಗಿಲ್ಲ. ಅವ ನಿಮ್ಗೆ ಏನು ಮಾಡಿ ಉದ್ಯೋಗ ಅಂತ ನೀನು ಮುಂದೆ ಕೇಳಿದ್ರು ಹಿನ್ನೆಲೆ ಕೇಳ್ತಾನೆ, ಹುಡುಗಿಗೆ ಯಾವ ಚಟ ಅವೇನ್ರಿ ಅಂತ. ಅವ ಕೋಟ್ಯಾಧೀಶ ಹಣ ಅಂತಂದ್ರು ಅವನಿಗೆ ಅದು ಏನ್ರಿ ಮನಿಗೆ ಬರ್ತಾವ, ಯಾವಾಗೆಲ್ಲ ಗೊತ್ತಿಲ್ರಿ ಅಂತಂದ್ರೆ ಹೆಣ್ಣು ಕೊಡಂಗಿಲ್ಲ. ಸಂಜಿಗೆ ಕುಡಿತಾನ ಅಂದ್ರೆ ಕೊಡಂಗಿಲ್ಲ. ಈ ಉದ್ದೇಶ ಅವ್ರ ಒಳಗಿಂದ ಹೇಳೋದು. ಅದ ಅರ್ಥ ಮಾಡ್ಕೊಂಡು ಮತ್ತೆ ನೀವು ಅದು ಮಾಡ್ರಿ. ದುಡ್ಡು ಮುಖ್ಯ ಅಲ್ಲ ಅಂತ ನಾ ಹೇಳಕತ್ತಿಲ್ಲ, ಬೇಕೇ ನೀವು ಅದಕ್ಕೆ ಎಷ್ಟು ಪ್ರಾಧಾನ್ಯತೆ ಕೊಡ್ತೀರಿ. ದುಡ್ಡು ಇರಲಿಲ್ಲ ಅಂತಂದ್ರೆ ಎಂತವ್ರು ಏನೇನೋ ಹೆರಣಾಗಿ ಹೋಗ್ಯಾರ, ಅದು ಹೋಗ್ತೀನಿ. ಒಟ್ಟಿನ ಮೇಲೆ ಅರ್ಥ ಏನಂದ್ರೆ, ನೀವು ವಾದ ಮಾಡಿಸೋದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ನೀವು ವಾದ ಮಾಡ್ರಿ. ಆರೋಗ್ಯಪೂರ್ಣ ಅರ್ಥ ವಾದನೆ ಆಗ್ತದೆ. ಜಟಪ್ಪನ ಒಂದು ನಿಮಿಷ. ಬಾಂಧವ್ಯ ಬೆಸೆಯೋದ್ರೊಳಗ ಗುಣನೇ ಪ್ರಮುಖ ಪಾತ್ರ ವಹಿಸಿದಂತೆ ಹೇಳಿದ್ರು. ಬಟ್ ನಮ್ಮ ಸುತ್ತಮುತ್ತ ಅಥವಾ ನಮ್ಮ ಗಮನಕ್ಕೆ ಬಂದಂಗ ಎಷ್ಟೋ ಸಂಬಂಧಗಳು ಹಣ, ಆಸ್ತಿ, ಅಂತಸ್ತಿನಿಂದ ಮುರಿದು ಬಿದ್ದುದು ನಾವು ಕಾಣಬಹುದು. ಜೊತೆಗೆ ಪ್ರಸ್ತುತ ದಿನಮಾನದೊಳಗ ಯಾರೇ ಅಲ್ಲಿ ಇವನ್ನ ಯಾರು ವೈಯಕ್ತಿಕ ತಗೋಬಾರ್ದು. ಒಂದು 10th PUC ಆಗಿರುವ ಯುವತಿಯರು ನಿಮ್ಗೆ ಎಂಥ ವರ ಬೇಕಂತ ಕೇಳಿದ್ರೆ ಗೌರ್ಮೆಂಟ್ ಜಾಬ್ ಇರ್ಬೇಕಂತಾರ. ಯಾಕಂದ್ರೆ ಅಲ್ಲಿ ಆರ್ಥಿಕ ಸೌಲಭ್ಯ ಇರ್ತದ. ಯಾವುದೇ ಉಳಿದ ಕ್ಷೇತ್ರದೊಳಗ ಅಷ್ಟೊಂದು ಸೌಲಭ್ಯ ಇರ್ಲಿಕ್ಕಿಲ್ಲ. ಸರ್ಕಾರಿ ಒಂದು ಗೌರವ ಸಿಗುತ್ತದ, ಇನ್ನೊಂದು ಆರ್ಥಿಕ ದೃಷ್ಟಿಯಿಂದ ಸದೃಢತೆ ಇರ್ತದ. ಆ ಕಾರಣಕ್ಕೋಸ್ಕರ
ತಮ್ಮ ಗಮನಕ್ಕೂ ಇರಬಹುದು ಅನ್ಕೊಳ್ತೀವಿ. ಸಂಪತ್ತಿನಿಂದ ಮೂರ್ತಿ ಬಂದಂಥ ಸಂಬಂಧಗಳು. ಈಗ ಮದುವೆ ಮಾಡೋ ಟೈಮ್ನಾಗ ಮೊದಲನೇದಾಗಿ ಸತಿಪತಿಗಳು ಇಬ್ಬರು ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂತಂದ್ರೆ ಧರ್ಮೇಚ ಅರ್ಥೇಚ ಕಾಮೇಚ ನಾಟಿ ಜರಾಮ ಅಂತಾರೆ. ಮೊದಲು ಬರ್ತಕ್ಕಂಥದ್ದು ಅರ್ಥ ಬರಲ್ಲ, ಅಲ್ಲಿ ಮೊದಲು ಬರ್ತಕ್ಕಂಥದ್ದು ಧರ್ಮದೊಳಗೆ ಅಡಗಿರ್ತಕ್ಕಂಥದ್ದು ಗುಣ. ಆಮೇಲೆ ಆ ಸತಿಪತಿಗಳು ದಾಂಪತ್ಯ ಜೀವನ ಸುಖಮಯವಾಗಿರಲಿ ಅಂದ್ರೆ ಆರ್ಥಿಕತೆ ಬೇಕಾದ್ರೆ, ಆದ್ರೆ ಆರ್ಥಿಕತೆಗಿಂತ ಮೊದಲು ಇರೋದು ಧರ್ಮ, ಅಂದ್ರೆ ಇಬ್ಬರ ಮಧ್ಯೆ ಹೊಂದಾಣಿಕೆ ಆಗ್ತಕ್ಕಂಥ ಗುಣ ಇರಬೇಕು. ಒಂದನೇದಾಯ್ತು. ಈಗ ಎರಡನೇದು ಈ ವರದಕ್ಷಿಣೆದ ಅದು ಇದು ಕೇಳ್ಬೋದು. ಆದ್ರೆ ವರದಕ್ಷಿಣೆ ಕೊಡ್ಲಾರ್ದೆ ಎಷ್ಟೋ ಮದುವೆಗಳಾಗ, ಉದಾಹರಣೆಗೆ ನಾವು ಸಿದ್ದೇಶ್ವರ ಸ್ವಾಮೀಜಿಗಳ ಹತ್ರ ಸರಳವಾಗಿ ಅವ್ರು ಒಂದೇ ಮಾತು ಹೇಳಿದ್ರು. ಆ ಹುಡುಗಿ ಕಡೆಯವರು ಏನೂ ಕೇಳಿಲ್ಲ. ಅಪ್ಪವರು ನೀವು ನೋಡಿರೋ ಮೂಲಕ ಹುಡುಗರ ಮನೆತನ ಚಲೋ ಇರ್ತದ, ಹುಡುಗನ ಗುಣ ಚಲೋ ಇರ್ತದ, ಅವ್ನು ಏನು ಕೆಲಸ ಮಾಡ್ತಾನೆ ಏನಿಲ್ಲದ ನಾವು ಸ್ವತಃ ಸಿದ್ದೇಶ್ವರ ಆಶ್ರಮದೊಳಗಿದ್ದಾಗ ನಮ್ಮ ಕಣ್ಣಿದ್ರೆ ಆಗಿರ್ತಕ್ಕಂಥ ಮಾತು. ಅವ್ರು ಏನೂ ಕೇಳಿಲ್ಲ. ಅವ್ನು ನೌಕರಿ ಅದ, ಅವ್ನು ಎಷ್ಟು ಗಳಿಸನ ಏನಿಲ್ಲ, ಅವ್ನು ನೀವು ನೋಡಿರೋ ಅನ್ಬೇಕು ಒಳ್ಳೆಯ ಇರ್ತಾನೆ ಅಂತೇಳಿ ಒಂದೇ ಮಾತಿಗೆ ಒಪ್ಕೊಂಡ್ರು. ಯಾಕೆ ಇದು ನಾವು ವರದಕ್ಷಿಣೆ ಹಣ ಆಸ್ತಿ ಬೆನ್ನು ಹತ್ತಿದಪ್ಪ, ನಮ್ಮ ಬಳಿ ಗುಣದ ಕೊರತೆ ಅಂತೇಳಿ ನಾವು ಹಣದ ಬೆನ್ನು ಹತ್ತಿದೆವು. ಇನ್ನೊಂದು, ಈ ಹಣ ಅಂತಕ್ಕಂಥ ಪೆಡುಗಿನ ಸಲುವಾಗಿ ಈ ವರದಕ್ಷಿಣೆ ನಿಷೇಧ ಕಾಯ್ದೆನೂ ಕೂಡ ಜಾರಿಗೆ ಬಂದದ. ಅದು ತಮಗೂ ಕೂಡ ನೆನಪಿರಲಿ. ಆ ಪದೇ ಅದನ್ನು ಎತ್ತಿ ಹೇಳಿ ಹೊಳ್ಳಿ ನೀವು ಇದಾಗಬಾರ್ದು. ಯಾಕಂದ್ರೆ ನಿಷೇಧ ಮಾಡಿದ್ದನ್ನು ನಾವು ಇಲ್ಲಿ ಚರ್ಚೆ ಮಾಡಕ್ಕೆ ಹೋಗಬಾರ್ದು, ಅದರ ಪರ್ಯಾಯವಾಗಿ ಹೇಳ್ಬೇಕಾಗಿ. ಸೂರ್ಯಕಾಂತ್ ಸರ್ ಅವರು ಸಿದ್ದೇಶ್ವರ ಅಪ್ಪಾಜಿಯವರ ಆಶಯಂತೆ ಸಂಬಂಧವನ್ನು ಆಗಿರುವಂಥ ಒಂದು ಉದಾಹರಣೆಯಾಗಿ ಹೇಳಿದರು. ಅಂಥ ಒಂದು ಸಂಬಂಧವನ್ನು ನಡೆಸಿಕೊಂಡು ಆಗಿದ್ದು ಸಮಾಜದೊಳಗ 10ಕ್ಕೆ 1 100ಕ್ಕೆ 10 ಅಂತ ಇರ್ಬೋದು. ಹೆಚ್ಚಾಗಿ ಗುಣಕ್ಕೆ ಕೊಟ್ಟಷ್ಟು ಹಣಕ್ಕೆ ಕೊಟ್ಟಷ್ಟು ಬೆಲೆ ಗುಣಕ್ಕೆ ಕೊಡಂಗಿಲ್ಲ ಈಗಿನ ಸಮಾಜದೊಳಗ. ಈಗ ಆಧುನಿಕ ಕಲಿಯುಗದೊಳಗೆ ಏನಂದ್ರದಪ್ಪ ಅಂತಂದ್ರೆ ಹಣ ಇಲ್ಲದೆ ಜೀವನನೇ ನಡೆಯಂಗಿಲ್ಲ ಅನ್ನೋ ಪರಿಸ್ಥಿತಿ ಬಂದಿರ್ತದೆ ಈಗ ಜೀವನ. ಅಂದ್ರೆ ಈಗ ಸಂಬಂಧ ಬೆಳೆಸ್ಬೇಕಾದ್ರೆ ಗುಣ ನೋಡಲ್ಲ, ಗುಣಕ್ಕೆ ಕೊಟ್ಟಷ್ಟು ಬೆಲೆ ಆಸ್ತಿ ಅಂತಸ್ತಿ ಕೊಟ್ಟು ಸಂಬಂಧವನ್ನು ಬೆಳೆಸ್ಲಿಕ್ಕೆ ನಾವು ಈ ಸಮಾಜದೊಳಗೆ ನೋಡಾಕ್ತೀವಿ. ಅದು ಗುಣಕ್ಕಿದ್ದು ಹಣಕ್ಕಿದ್ದಷ್ಟು ಬೆಲೆ ಗುಣಕ್ಕಿಲ್ಲ ಅಂತ ತಿಳ್ಕೊಂಡು ಈಗ ಆಧುನಿಕ ಸಮಾಜದೊಳಗೆ ನಾವು ನೋಡಾಕ್ತೀವಿ. ನಿಮ್ಮೆಲ್ಲ ಸುದೀರ್ಘ ಒಂದು ಮಾತಿಗೆ ನಂದು ಒಂದೇ ಉತ್ತರ. ನಮ್ಮಲ್ಲಿ ದುಡಿತಕ್ಕಂಥ ಗುಣ ಬಂದಾಗ ಹಣ ಬರ್ತದೆ. ದುಡಿಯುವ ಗುಣನೇ ನಮ್ಮಲ್ಲಿ ಇಲ್ಲಪ್ಪ ಅಂತಂದ್ರೆ ಹಣ ಬರಲ್ಲ ಅಷ್ಟೇ. ದುಡಿಯುವ ಗುಣ ಇದ್ದಿಲ್ಲಪ್ಪ ಅಂತಂದ್ರೆ ಹಣ ಬರಲ್ಲ. ಒಂದೇ ದಿವಸ ಟಾಟಾ ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿಲ್ಲ, ಒಂದೇ ದಿವಸ ಅಂಬಾನಿ ಅಷ್ಟು ಎತ್ತರಕ್ಕೆ ಬೆಳೆದಿಲ್ಲ, ಒಂದೇ ದಿವಸ ಅದಾನಿ ಜಗತ್ತಿನ ಶ್ರೀಮಂತ ಆಗಿಲ್ಲ. ಅವ್ರ ಬಳಿ ದುಡಿಯುವ ಗುಣ ಆಗತ್ತೇಳಿ ಅವರು ಶ್ರೀಮಂತರಾಗ್ಯಾರ. ಅದಕ್ಕಾಗಿ ಆ ಹಣಕ್ಕಿಂತ ಮೊದಲು ಗುಣ ಬೇಕು. ಸೂರ್ಯಕಾಂತ್ ಅವ್ರು ಹೇಳಿದ್ರು ಗುಣ ಇದ್ದ ಬಳಿಕ ಹಣ ಬರ್ತದೆ ಅಂತ ಹೇಳಿದ್ರು. ಬಟ್ ವಾಸ್ತವವಾಗಿ ನೋಡಿದ್ರ ಹಣದ ಮೌಲ್ಯ ಗೊತ್ತಾದಾಗ ದುಡಿಯೋ ಗುಣ ಬರ್ತದ ವಾಸ್ತವವಾಗಿ. ಯಾಕಂದ್ರೆ ಪ್ರತಿಯೊಂದು ಕೆಲಸ ಕಾರ್ಯಗಳೊಳಗೆ ಉಪಯುಕ್ತತಾ ತತ್ವ ಇರ್ತೈತಿ. ಯಾಕಂದ್ರೆ ನಾವು ಯಾವುದೇ ಕಾರ್ಯಗಳು ಮಾಡಲಿ, ಇವನ್ ನಾವು ಈ ಸ್ಟೇಜ್ ಮೇಲೆ ಮಾತಾಡ್ಲಿಕ್ಕತ್ತೀವಿ ಅಂದ್ರೆ ಬಿ ಅದ್ರ ಹಿಂದೆ ಬಿ ಒಂದು ಅಪಾರದರ್ಶಕವಾಗಿ ಉಪಯುಕ್ತತಾ ಕಾರ್ಯ ಐತಿ. ಯಾಕಂದ್ರೆ ನನ್ನ ವಿಚಾರಗಳನ್ನು ಮಂಡನೆ ಮಾಡ್ಬೇಕಂತೇಳಿ. ಯಾಕಂದ್ರೆ ದುಡಿಯೋ ಗುಣ ಬರ್ಬೇಕಾದ್ರೆ ಹಣದ ಮೌಲ್ಯ ಅರಿವಾಗಬೇಕು. ಬಹುತೇಕರು ಪ್ರವೃತ್ತಿಯಾಗಿ ತೆಗೆದುಕೊಂಡಿಲ್ಲ, ಹಣ ಗಳಿಕೆ ವೃತ್ತಿಯಾಗಿ ತೆಗೆದುಕೊಂಡಿದ್ದಾರ. ಒಳ್ಳೆಯ ಗುಣವನ್ನು, ಒಳ್ಳೆಯ ಸಾಹಿತ್ಯ ತೆಗೆದುಕೊಳ್ಳೋದು ಅದು ಪ್ರವೃತ್ತಿಯಾಗಿ ತೆಗೆದುಕೊಂಡಿದ್ದಾರ. ಆದ್ರೆ ಹಣ ಗಳಿಸೋದು ವೃತ್ತಿಯಾಗಿ ತೆಗೆದುಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಹಣದ ಮೌಲ್ಯ ಗೊತ್ತಾದಾಗ ದುಡಿಯೋ ಗುಣ ಮೂಡ್ತದೆ ನನ್ನ ಕಲ್ಪನೆ. ನಿಮ್ಮ ಮಾತಿಗೆ ನಮ್ದು ಕೂಡ ಇದು ಅದ. ಯಾಕಂತಿದ್ರೆ ಜಟ್ಟಪ್ಪ ಸರ್ ಗೊತ್ತದ, ಭಾರತ ದೇಶದಲ್ಲಿ 141 ಕೋಟಿ ಜನಸಂಖ್ಯೆ ಅದ. ಎಲ್ಲರೂ ಭಾರತ ದೇಶದಲ್ಲಿ ಇವತ್ತು ಶ್ರೀಮಂತರೇ ಇಲ್ರಿ, ಹೌದಾ? ಹಣ ನೋಡೇ ದುಡಿತಾರೆ ಅಂತೇನಿಲ್ಲ. ಇಲ್ಲ, ಭಾರತ ದೇಶದ ಅಷ್ಟು ಜನರು ಒಂದು ಹೊತ್ತಿನ ಊಟಕ್ಕಾಗಿನೂ ಕೂಡ ದುಡ್ಲಿಕ್ಕತ್ತಾರ, ಹೌದ್ರಿ? ಹಣ ಗಳಿಸ್ಬೇಕೆ ಅಂತಾನೆ ಯಾರು ದುಡ್ಲಿಕ್ಕತ್ತಿಲ್ಲ. ಅದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಮೊದಲನೇದು ನೀವು ಹೇಳಿದ್ರಿ ಹಣನೇ ಮಾಡಬೇಕು ಅಂತೇಳಿ ಯಾರೋ ಒಂದು ಉದ್ಯೋಗ ಆಗಲಿ ಏನೇ ಆಗಲಿ ನೀವು ನೋಡ್ತಕ್ಕಂಥ ನಮ್ಮ ಒಂದು ಗುಡ್ಡೆಬಾಡಿ ಗ್ರಾಮದಲ್ಲಿನೂ ಕೂಡ ಯಾರೋ ಅಗರ್ಭ ಶ್ರೀಮಂತರು ಇಲ್ಲ, ಹೌದ್ರಿ? ಹಿಂಗಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ನೋಡಿದಾಗ ಅವರ ಒಂದು ಹೊತ್ತಿನ ಊಟಕ್ಕಾಗಿ ಜೀವನದ ಉಪಾಯಕ್ಕಿನೂ ದುಡಿತಕ್ಕಂಥ ಅವಶ್ಯಕತೆ ಬಂದೋಗುತ್ತೆ. ನಿಮ್ಗೆ ಗೊತ್ತಿರ್ಲಿಕ್ಕೆ ಇಲ್ಲಿ ಭಾಳಷ್ಟು ಸಲ ಗೌರ್ಮೆಂಟ್ ಜಾಬ್ ಬಿಟ್ರಿ, ಆಮೇಲೆ ಪ್ರೈವೇಟ್ ಜಾಬ್ 80,000 1 ಲಕ್ಷ ಬಿಟ್ಟು ಪಾನಿಪುರಿ ಅಂಗಡಿ ಇಟ್ಟಿರ್ತಾರೆ. ಇವತ್ತು
ಪಾನಿಪುರಿ ಅಂಗಡಿ, ಫಾಸ್ಟ್ ಫುಡ್ ಅಂಗಡಿ ಯಾಕೆ ಹೇಳಕತ್ತಾರ ಅಂದ್ರೆ ಅಲ್ಲಿಕ್ಕಿಂತ ಸಂಪಾದನೆ ಇಲ್ಲಿ ಜಾಸ್ತಿ ಅದ ಅಂತ ಹೇಳಿ. ಸಂಪಾದನೆ ಜಾಸ್ತಿ ಇಲ್ಲಿ ಸಂಪಾದನೆ ಅದಂದ್ರೆ ಹಣ ಮುಖ್ಯ ಅದ ಅಂತ ಹೇಳಿ ಅರ್ಥ. ಅಗರ್ಭ ಶ್ರೀಮಂತರು ಅವರೇ ಆಗ್ಬೇಕಂತಿಲ್ಲ, ನೀವು ಟಾಟಾ ಮತ್ತು ಬಿರ್ಲಾ ಅದು ಅಂಬಾನಿ ಅದಾನಿ ಹೇಳ್ಬೇಕಾಗಿತ್ತು. ಹಣ ಬಡವ್ರ ಬಳಿ ಇರ್ತದ. ಬಡವ್ರಿಗೆ ಬೇಕಾಗಿದ್ದು ನೀವಂದ್ರೆ ಹಸಿವು ಅಂತ ಹೇಳಿ ಅದಕ್ಕೆ ನಿಗಿಸ್ಕೊಂಡು ಹಣ ಬೇಕೇ ಇಲ್ಲ. ಇಲ್ಲಿ ನಾವು ಬರೀ ಗುಣ ಅದರಿ 1 ಕಿಲೋ ಅಕ್ಕಿ ಕೊಡು ಅಂದ್ರೆ ಅಂಗಡಿ ಮೂರ್ತಿ ನೋಡ್ತಾನ್ರಿ. ಅಂಗಡಿ ಹೋಗಿ ನಾನು ಬರೀ ಒಳ್ಳೆ ಗುಣ ಅವ್ರಿ 1 ಕಿಲೋ ಅಕ್ಕಿ ಕೊಡೋದು ಕೊಡಂಗಿಲ್ರಿ. ರೊಕ್ಕ ಬೇಕ್ರಿ ಅವ್ರಿಗೆ. ರೊಕ್ಕ ಬೇಕಂದ್ರೆ ನಾವು ದುಡಿಲೇಬೇಕ್ರಿ. ದುಡಿಬೇಕಾಗೈತಂದ್ರ ಒಳ್ಳೆ ಆದಾಯ ಬರುವಂತ ಯಾವುದೇ ಕೆಲಸ ಕಾರ್ಯ ಮಾಡ್ತಾನ್ರಿ. ಇವತ್ತಿನ ದಿನ ಎಷ್ಟು ಮಟ್ಟಿಗೆ ಹೋಗಿರುತ್ತಂದ್ರ ಮೊದಲೆಲ್ಲ ಸಿನಿಮಾಗಳು ಬರ್ತಿದ್ವು, ಬಂಗಾರದ ಮನುಷ್ಯ, ಯಜಮಾನ, ಒಳ್ಳೊಳ್ಳೆ ಕಂಟೆಂಟ್ ಇರ್ತಿದ್ದು, ಒಳ್ಳೊಳ್ಳೆ ವಿಷಯ ಇರ್ತಿದ್ದು, ಓಡ್ತಿದ್ವು. ಇವತ್ತಿನ ದಿನ ಹೆಂಗಂತಂದ್ರ ಮನುಷ್ಯರು ಕೊಲ್ಲುವಂತ ಸಿನಿಮಾ, ನಕಾರಾತ್ಮಕ ಒಂದು ಭಾವನೆಗಳನ್ನ, ನಕಾರಾತ್ಮಕ ವಿಷಯಗಳನ್ನ ಬಿತ್ತುವಂತ ಸಿನಿಮಾಗಳು ಬಂದಾವ. ಯಾಕೆ ಬಂದಾವ? ಓಡಕತ್ತವು 1000 ಕೋಟಿ 2000 ಕೋಟಿ ಸಿನಿಮಾಗಳು ಗಳಿಸಕತ್ತವ. ಅದೇ ಕಂಟೆಂಟ್ ಸಿನಿಮಾ ಮಾಡ್ಲತ್ತಾರ. ಮತ್ತು ಒಳ್ಳೆ ಗುಣ ನಡೀತಿತ್ತು ಮಾಡ್ತಿತ್ತು ಅಂದ್ರ ಅವಾಗಿನ ಕಾಲಕ್ಕೆ ಮಾಡಿದ್ರಲ್ಲ, ರೈತರ ಮೇಲೆ ಒಂದು ಸಿನಿಮಾ ಮಾಡಲ್ಲ, ಆ ತರ ಸಿನಿಮಾ ಮಾಡ್ಬೋದಾಗಿತ್ತಲ್ಲ. ಅವರಿಗೆ ಈ ಬಂಗಾರದ ಮನುಷ್ಯ ಅಂತಕ್ಕಂಥದ್ದು ಆ ಸಿನಿಮಾ ರಿಲೀಸ್ ಆದಾಗ ನೀನು ಹುಟ್ಟಿರ್ಲಿಕ್ಕಿಲ್ಲ, ನಾನು ಹುಟ್ಟಿರ್ಲಿಕ್ಕಿಲ್ಲ. ಆದರೂ ಕೂಡ ಬಂಗಾರದ ಮನುಷ್ಯ ಸಿನಿಮಾದ ಹೆಸರು ಹೇಳಿದೆ. ಯಾಕಂತಂದ್ರೆ ಅದರೊಳಗೆ ಅಂತ ಒಂದು ವಿಶೇಷತೆ ಇತ್ತು. ಹಣಕ್ಕಿಂತ ಇಂಪಾರ್ಟೆಂಟ ಅಲ್ಲಿ ಮಾನವೀಯ ಮೌಲ್ಯಗಳಿಗೆ ಕೊಟ್ಟಿರುತ್ತೆ ಹೆಸರು ಹೇಳ್ತಾವೆ ಹೊರತು ಹಣ ಶಾಶ್ವತ ಅಲ್ಲ, ಗುಣ ಶಾಶ್ವತ. ಇನ್ನೊಂದು ಜಟಪಣ ಈಗ ನಮ್ಗೆ ಮುಗಿದ್ಬಿಡುತ್ತೆ. ಈಗ ನಾವು ಆರ್ಥಿಕವಾಗಿ ನಾವು ಹಣದ ಸಲುವಾಗಿ ದುಡಿತೀವಿ ಅಂತ ಹೇಳಿದ ಪುರಂದರದಾಸರು ಒಂದು ಮಾತಾಡ್ತಾರೆ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಇರ್ತಾರೆ. ಈಗ ಬಹಳಷ್ಟು ಜನ ಆರ್ಥಿಕವಾಗಿ ಪ್ರೊಫೆಷನಲ್ ತಗೊಂಡವರು ಇನ್ಕಮ್ ಕಾಲಾಗಿ ದುಡಿತಾರೆ. ಆದ್ರೆ ರೈತ ಈ ಕರೋನಾ ಟೈಮ್ನಾಗ ಎಲ್ಲರೂ ಎಂತೆಂಥ ಕೋಟ್ಯಾನು ಕೋಟಿ ಬಿಸ್ನೆಸ್ದವರು ಲಾಕ್ಡೌನ್ ಹಾಕಿ ಬಂದ್ ಮಾಡಿಬಿಟ್ರು. ಆದ್ರೆ ರೈತ ದೇಶದಕ್ಕೆ ಅನ್ನ ಕೊಡ್ಬೇಕಂತೇಳಿ ಅವ ಬಿತ್ತನೆ ಮಾಡ್ದ. ಲಾಕ್ಡೌನ್ ಇದ್ರು, ಕರೋನಾ ಇದ್ರು, ಏನೇ ಇದ್ರು ಮಾಡ್ದ. ಆದ್ರಲ್ಲ ಅವನಿಗೆ ನನಗೆ ಗಳಿಕೆ ಅದ, ನನಗೆ ಲಾಸ್ ಅದ, ನುಕ್ಸಾನ್ ಅದ ಯಾವತ್ತೂ ವಿಚಾರ ಮಾಡಲ್ಲ. ಮಳಿ ಬಂತಪ್ಪ ಅಂತಂದ್ರೆ ಅದ ಫಲಕ್ಕೆ ಒಂದು ಬೀಜ ಹಾಕ್ತಾನ, ಬೆಳೆ ತೆಗಿತಾನ, ಅದು ಎಷ್ಟೇ ಫಸಲ್ ಬಂತಪ್ಪ ಅಂತಂದ್ರೆ ಸ್ವೀಕಾರ ಮಾಡ್ತಾನ, ಉಳಿದಿದ್ದನ್ನ ಹಂಚ್ತಾನ. ಲಾಭ ಇರ್ಲಾರೆ ಯಾರು ಯಾವ್ದು ಕೆಲಸ ಮಾಡಂಗಿಲ್ಲ. ಒಳ್ಳೇದಾಗಿ ನೀವು ಹೇಳ್ತಾರೆ, ರೈತರ ಬಗ್ಗೆ ಹೇಳಿದ್ರಿ. ಇವತ್ತಿನ ದಿನ ಸಾಕಷ್ಟು ರೈತರ ಬಗ್ಗೆ ಹೋರಾಟ ಮಾಡಕತ್ತೀವಿ. ಎದ್ರ ಸಲ ಮಾಡತ್ತೀವಿ? ಬೆಳೆದಂತ ಬೆಲೆಗೆ ತಕ್ಕ ಬೆಲೆ ಸಿಗ್ತಾ ಇಲ್ಲ. ನಾವು ಹಾಕಿರುವಂತ ಬಂಡವಾಳ ಬರಲಾಗದ. ನಾವು ಅಷ್ಟು ದಾನ ಶುರುಗಳಿದ್ರಂದ್ರ ಬೆಳೆದಿನ ಜೋಳ ಎಲ್ಲ ದಾನ ಮಾಡ್ಬೋದಾಗಿತ್ತಲ್ಲ. ಇಲ್ಲೇ ಈಗ ಬೆಳೆದಿನ ಜೋಳ ಎಲ್ಲ ದಾನ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಎಲ್ಲರೂ ಕೂಡ ಸಮಾಜದೊಳಗ ಅದೇ ಗುಣ ಇರ್ಬೇಕು. ಈ ಸದ ನನ್ನ ಬಲ್ಲಿ ಏನು ಗುಣ ಇಲ್ರಿ, ಹಣ ಮುಖ್ಯ ಅದ ರೀ. ಗುಣ ಇಲ್ಲ ಅಂತ ಹೇಳಿ ಹಣ ಮುಖ್ಯ ಅದ. ಹಣ ಮುಖ್ಯ ಒಂದ್ ನಿಮಿಷ. ನಾ ಜೋಳ ದಾನ ಮಾಡ್ತೀನಪ್ಪ ಅಂತಂದ್ರೆ ನಿನ್ನ ಬಲ್ಲಿ ಇರ್ತಕ್ಕಂಥ ಅಕ್ಕಿ ದಾನ ಮಾಡೋ ಗುಣ ನಿನ್ನ ಬಲ್ಲಿ ಇರ್ಬೇಕು. ಅವ್ ಮೊದಲು ಹೆಂಗಿತ್ತು, ಹಣ ಇರ್ಲಾರ್ದಾಗ ವಸ್ತು ವಿನಿಮಯ ಪದ್ಧತಿ ಇತ್ತು. ಎಲ್ಲರೂ ಕೊಡೋದು. ನಾವು ಸಣ್ಣವ್ರಿದ್ದಾಗೆ ನಾವು ಅಂಗಡಿಗೆ ಹೋಗಿ ತೊಗರಿ ಹಾಕ್ತಿದ್ದೆವು, ಜೋಳ ಹಾಕ್ತಿದ್ದೆವು. ಈಗೇನು ನನ್ನ ಬಲ್ಲಿ ಇದ್ದಿದ್ದ, ನಮ್ಮ ಮನೆಗೆ ಇದ್ದಿದ್ದು, ಮತ್ತೊಬ್ಬರು ಇದ್ದರು, ಮತ್ತೊಬ್ಬರ ಮನೆಗೆ ಇದ್ದಿದ್ದು ತಂದು ತಿಂತಿದ್ರು. ಯಾರು ಉಪವಾಸ ಆಯ್ತಿಲ್ಲ. ಹಣ ಇಲ್ಲ ಕಡೆ ಯಾರು ಉಪವಾಸ ಆಯ್ತಿಲ್ಲ. ಇಲ್ಲಿ ಸಿನಿಮಾ ಕ್ಷೇತ್ರವನ್ನು ಹೇಳ್ತಂದ್ರೆ ಯಾರೋ ಸೂರ್ಯಕಾಂತ್ ಅವರು ಯಾವುದೋ ಬಂಗಾರದ ಮನುಷ್ಯ. ಅದೇ ರೀತಿಯಾಗಿ ಅಲ್ಲಿ ಬಂಗಾರದ ಮನುಷ್ಯ ಒಳಗೆ ಸಂದೇಶ ಅದ ಅಂತ ಹೇಳಿದ್ರು. ಬಹುತೇಕ ಸಿನಿಮಾ ಕ್ಷೇತ್ರ ಇದ್ದಿದ್ದು ವ್ಯಾವಹಾರಿಕ ದೃಷ್ಟಿಕೋನದಿಂದ. ಯಾಕಪ್ಪ ಅಂದ್ರೆ ಕನ್ನಡದೊಳಗೆ 2 ಸಿನಿಮಾ ಬಂದದ್ದು. ಯಾವುದು? ಅಣ್ಣ ತಂಗಿ ಮತ್ತು ತವರಿಗೆ ಬಾ ತಂಗಿ, ಜೊತೆಗೆ ದೇವರು ಕೊಟ್ಟ ತಂಗಿ. ಮೊದಲಿಗೆ ಬಂದಿದ್ದು ಯಾವುದು? ತವರಿಗೆ ಬಾ ತಂಗಿ. ಅದರ ಡೈರೆಕ್ಟರ್ ಸಾಯಿ ಪ್ರಕಾಶ್ನವರು. ಅದನ್ನು ಹೀಟ್ ಆಗೋಕ್ಕೆ ಮತ್ತೊಮ್ಮೆ ಅಣ್ಣ ತಂಗಿ ಮಾಡಿದ್ರು. ಇವೆರಡೂ ಸಿನಿಮಾ ನೋಡಿದವರು ಬಹುತೇಕ ಕಣ್ಣೀರು ಹಾಕೊಂಡು ಹೊರ ಬಂದಿದ್ದಾರೆ. ಅಷ್ಟೊಂದು ಮಾನವೀಯ ಸಂಬಂಧ, ಅಣ್ಣ ತಂಗಿಯ ಸಂಬಂಧ ತಿಳಿಸ್ಕೊಟ್ರು. ಅದೇ ಡೈರೆಕ್ಟರು 3ನೇ ಸಿನಿಮಾ ದೇವರು ಕೊಟ್ಟ ತಂಗಿ ಸಿನಿಮಾ ಫ್ಲಾಪ್ ಆದ ಬಳಿಕ ಸುಸೈಡ್ ಅಟೆಂಪ್ಟ್ ಮಾಡಿ ತಮ್ಮ ವ್ಯವಹಾರದ ನಷ್ಟ ಆದ ಸಲುವಾಗಿ ಸಾಯಿ ಪ್ರಕಾಶ್ನವರು ಸುಸೈಡ್ ಅಟೆಂಪ್ಟ್ ಮಾಡಿದ್ದು ತಮ್ಮ ಗಮನಕ್ಕೆ ಇರಬಹುದು ಅನ್ಕೊಳ್ತೀನಿ. ಯಾಕಂದ್ರೆ ಅಲ್ಲಿ ಗುಣ, ಒಳ್ಳೆಯ ಗುಣವನ್ನು ಮೂಡಿಸಿದವರೇ ಹಣಕ್ಕಾಗಿ ಆ ನಿರ್ಧಾರ ಮಾಡಿದ್ದು ನಾನು ಕಂಡಾಗೆ. ಈಗ ಅಣ್ಣ ತಂಗಿ ಸಿನಿಮಾ ಮಾಡ್ಬೇಕಾದ್ರೆ ಮಾನವೀಯ ಮೌಲ್ಯಗಳಿಗೆ ಒತ್ತು ಕೊಟ್ಟು ಮಾಡಿದ್ದಾರೆ. ಅದಾದ ಬಳಿಕ ತವರಿಗೆ ಬಾ ತಂಗಿ ಅದರಿಂದ ಜನ ಮೆಚ್ಚುಗೆ ಆಯ್ತಂತ ಮಾಡಿದ. ಇನ್ನು ದೇವರು ಕೊಟ್ಟ ತಂಗಿದೊಳಗೆ ನಾ ಇನ್ನೂ ಹೆಚ್ಚಿಗೆ ಗಳಿಸ್ಬೇಕನ್ನೋ ಉದ್ದೇಶ ಇತ್ತು. ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡ್ದಲ್ಲಿ. ಇನ್ವೆಸ್ಟ್ಮೆಂಟ್ ಏನು ಮಾಡ್ದ? ಹೆಚ್ಚಿಗೆ ಮಾಡ್ದ.
ಸಿನಿಮಾ ತೆಗಿಲಿಕ್ಕೆ ಕೋಟಿಗಟ್ಟಲೆ ಹೂಡಿಕೆ ಮಾಡ್ಬೇಕು, ಸಾವಿರಾರು ಕೋಟಿಗಟ್ಟಲೆ ಹೂಡಿಕೆ ಮಾಡ್ಬೇಕಂತಿಲ್ಲ. ನನ್ನ ಬಳಿ ಎಷ್ಟು ಶಕ್ತಿ ಅದ ಅಷ್ಟು ಮಾಡ್ಬೇಕು. ಅದರಿಂದ ಲಾಸ್ ಆದ್ರೂ ನುಕ್ಸಾನ್ ಆದ್ರೂ ನಾವು ಹೊಲದೊಳಗೆ ಒಂದು ಏನೋ ಬೆಳೆ ತೆಗಿ ಏನೋ ಮಾಡಲಿ, ನಮ್ಮ ಬಳಿ ಎಷ್ಟು ಇರ್ತದೆ ಅಷ್ಟೇ ತ್ರಾಣಿ ದಟ್ಟ ಮಾಡ್ತೇವೆ. ಅತಿಯಾಗಿ ಮಾಡ್ದಪ್ಪ ಅಂತಂದ್ರೆ ಅದು ನಮಗೆ ಆ ಸಾಲ ಸೋಲಕ್ಕೆ ಹೊಣೆಯಾಗಿರ್ತದೆ. ಅವನ ಆಸೆ, ಅವನ ಬಳಿ ಗುಣ ಹೋಯ್ತು, ಹಣದ ಆಸೆ ಬಿತ್ತು, ಅದಕ್ಕಾಗಿ ಅವ ಅಟೆಂಪ್ಟ್ ಮಾಡ್ದ. ಇಲ್ಲಿ ಒಳಗಿನ ನಾನು ಮಾತಾಡಿರುವ ಭಾವಾರ್ಥ ಇಷ್ಟೇ. ಎಲ್ಲರಲ್ಲಿ ಸದ್ಗುಣ ಬೆಳೆಸಿದ ಒಬ್ಬ ನಿರ್ದೇಶಕನೇ ಹಣದ ಮೌಲ್ಯಕ್ಕಾಗಿ, ಯಾಕಂದ್ರೆ ಅವನು ಸದ್ಗುಣ ಬೆಳೆಸ್ಬಿಟ್ಟಿದ. ಅಣ್ಣ ತಂಗಿ ಸಿನಿಮಾದಾಗ ಜೊತೆಗೆ ತವರಿಗೆ ಬಾ ತಂಗಿ ಸಿನಿಮಾದೊಳಗ ಅಂತ ಮನುಷ್ಯನೇ ಒಳ್ಳೆಯ ಗುಣ ಬೆಳೆಸಿದ್ದೀನಿ ನಾನು, ಸಮಾಜಕ್ಕೆ ಬೋಧನೆ ಕೊಟ್ಟಿದ್ದೀನಿ ಅಂತೇಳಿ ಆ ಗುಣವನ್ನು ನೆಚ್ಕೊಂಡು ಕುತ್ಕೋಬೋದಾಗಿತ್ತಲ್ಲ. ಹಣದ ಮೌಲ್ಯ ಗೊತ್ತಾಗಿ ಅದು ನಷ್ಟ ಆಗಲಿ ಅದು ಯಾವುದೇ ಆಗಲಿ, ನಷ್ಟ ಆದ ಸಲುವಾಗಿ ಅವರು ಆ ನಿರ್ಧಾರ ತೆಗೆದುಕೊಂಡಿರ್ಬೋದು. ನಾವು ಇದರಲ್ಲಿ ಭಾಗವಹಿಸಬಾರ್ದು. ಮತ್ತು ನಿಮ್ಮ ಮಧ್ಯೆ ಅಂದು ನಿಮ್ಮ ಹಾದಿ ತಪ್ಪಲ್ಕತ್ತೀರಿ. ಯಾ ಸಾಯಿ ಆಗಲಿ ಸಾಯಿ ಅಪ್ಪ ಆಗಲಿ ನಿಮ್ಮ ಭಾವನಾತ್ಮಕ ಪ್ರಚೋದನೆಯನ್ನು ಕೊಟ್ಟು ದುಡ್ಡು ಮಾಡ್ಬೇಕಂತೆ ಹಾಕದ ಹೊರತಾಗಿ ಈ ಸಮಾಜದಾಗ ಒಳ್ಳೆ ಗುಣ ಬೆಳೆಸ್ಬೇಕಂತ ಹಾಕದವಲ್ಲವ. ಯಾವ ಸಿನಿಮಾ ರಂಗದಾಗ ನೀವು ಭಾಳ ಸಣ್ಣವ್ರಂದಿರಿ, ಸಿನಿಮಾ ರಂಗದಾಗ ಯಾವ ಒಳ್ಳೆ ಗುಣ ಬೆಳೆಸ್ಬೇಕು, ಈ ಸಮಾಜಕ್ಕೆ ಒಳ್ಳೆಯದು ಮಾಡ್ಬೇಕಂತ ಕಾಲ ಇರ್ತವನೇ ಇಲ್ಲ. ಅಲ್ಲಿ ಹೊಟ್ಟೆ ಹುಡುಕಾಟ ಸಿಗಂಗಿಲ್ಲ. ಎಲ್ಲರೂ ಹ್ಯಾಂಗ ಮಾಡಿದ್ರೆ ನೀವು ಏನು ಮಾಡಿದ್ರೆ ನೋಡ್ತೀರಿ. ಅದೇ ಒಂದು ವೈಜ್ಞಾನಿಕ ಚಿತ್ರ ಬರಗು ರಾಮಚಂದ್ರಪ್ಪನಂತವ್ರು ಎಂತವ್ರು ನೋಡಿದ್ರು ಬರೀ ಅವ್ರಿಗೆ ಅವಾರ್ಡ್ ಬಂತು ಹೊರತಾಗಿ ಹೊಟ್ಟಿಗೆ ತಿನ್ನಟ್ಟು ಅದ್ರ ಹಾಕಿ ದುಡ್ಡು ಬರಲಿಲ್ಲ. ಸಿನಿಮಾ ರಂಗ ನೆನಪಿಟ್ಕೋದು ಅಂತಂದ್ರ ನೀವು ಅಣ್ಣ ತಂಗಿ ಅವರಿಗೆ ಬಾ ತಂಗಿ ಆಗಲಿ ಯಾವಾಗಲಿ ನೋಡಿ ಹೇಳೋರು ಅಲ್ಲಿ ಅಲ್ಲಿ ಹೋಗಿ ಕಣ್ಣ ನೀರು ಹಾಕಿ ಬಂದು ಕರೆಕರೆ ತಂಗಿಗೆ ಒಂದು ಜಂಪರ್ ತಲಾರ್ದವ್ರದ್ದೀರಿ. ಹಿಂಗಾಗಿ ಸಿನಿಮಾ ರಂಗ ಹಿಡ್ಕೋಬೇಡ್ರಿ ನೀವು. ನಾವು ಯಾಕೆ ಇಲ್ಲಿದೆ ಅಂತೀವಿ ಅಂತ ಕೇಳಿದ್ರೆ ನಮ್ಮ ಎಲ್ಲ ಉಪಮೆಗಳು ಉದಾಹರಣೆಗಳು ನಮ್ಮ ನಿತ್ಯ ಬದುಕಿನಲ್ಲಿ ಇರಲಿ. ಈಗೇನು ಮೊದಲು ಅಂದ್ರಲ್ಲ ಮದುವೆಗೆ ನೀವೆಲ್ಲರ ಮದುವೆ ನೋಡಕ್ ಹೋಗಿರ್ಲಿ ಎಲ್ಲ ಅವಾಗ ಹಾಗೆ ಮಾಡ್ತೀವಿ. ಇದು ಒಪ್ಪಿಗೆ ನಮ್ಗೆ ಯಾಕಂತ ಕೇಳಿದ್ರೆ ನಮ್ಮ ಬದುಕಿಗೆ ಅನುಕೂಲ ಆಗಲಿ ಇದು ಚರ್ಚೆ. ಈ ಹರಟೆ ಹರಟೆ ಆಗೋದು ಬೇಡ. ಸಿನಿಮಾ ರಂಗದಾಗ ಯಾರು ಏನೇನು ಮಾಡ್ತಾರೋ ಇವತ್ತ ಗಂಡಗ ಕಾಣ್ಲಾರ ಕಣ್ಣ ನಾಯ ಕಾಣ್ಲಾರ ಕಣ್ಣಿಗೆ ಅರಿವಿ ಕಟ್ಕೊಂಡಕ್ಕಿನೇ ನಾಲ್ಕು ಗಂಡನ ಹಾಕ್ಯಾರ ಹರಕೆರೆ ಜೀವನದಾಗ. ಪಾತ್ರ ಮಾಡಾಗ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಏನೇನೋ ಆದರ್ಶ ಸಮಾಜಕ್ಕೆ ಹೇಳಿ ನಾಲ್ಕು ಗಂಡನಾಗ್ಯಾರ. ಅವು ಆಡ್ಕೊಂಡು ಏನ್ ಮಾಡಿದೀವಿ ನಾವು. ಅದಕ್ಕೆ ನೀವು ಅವು ಎಕ್ಸಾಂಪಲ್ಗಳು ಇಬ್ಬರಿಗೆ ಹೇಳಕತ್ತೀನಿ ನಾನು. ಏನಂತ ಕೇಳಿದ್ರೆ ನೀವು ಸಿನಿಮಾ ರಂಗಕ್ಕೆ ಹೋಗಿ ಹೇಳಿ. ಯಾಕಂದ್ರೆ ಸಿನಿಮಾ ರಂಗದಾಗ ನನ್ನ ಮಗ ಕಾರ್ಯಕ್ಕಾಗಿ ಗೊತ್ತ ಯಾಕೆ ಫಾಲಿಸೋದ ಸಿನಿಮಾ ಅನ್ನೋದು ಬರ್ತವ್ರು. ನಮ್ಮ ನಿಯತ್ತಿನಿಂದ ನಾವೇ ಹೇಳ್ತೀವಿ ಅಂತಂದ್ರೆ ಇದು ವರ್ಷ ಕೆಲವರಿಗೆಲ್ಲ ನಮ್ಮ ಊರವ್ರಿಗೆ ಬರ್ತದೆ. ನೀ ಅಲ್ಲಿ ಹೋಗೇ ಬೇಡ ತಮ್ಮ, ಅಲ್ಲಿ ಏನೂ ಲಾಭ ತರಬೇಡ, ಇಲ್ಲಿ ಹೊಸಂದು ಬಂದಿದ್ದು ಉಂಡು ಜೀವಂತ ಇರು ಸಾಕತ್ತೀವಿ. ಅವಾಗೆಲ್ಲ ಕಲ್ತಿನ ವಿದ್ಯೆ ಮಾಡ್ಬೇಕು ಅಂತ ಹೋಗ್ತಾರೆ. ನೀವು ಇಲ್ಲಿ ಉಪಮೆ ಬೆಳೆಸ್ರಿ, ನಮ್ಮ ನಿತ್ಯ ಬದುಕಿಗೆ ಆಗುವಂಥ ಉಪಮೆ ಬೆಳೆಸ್ರಿ. ಇನ್ನೊಂದು ಇದುವರೆಗೆ ಸಿನಿಮಾದು ಇಲ್ಲಿಗೆ ಎಂಡ್ ಮಾಡಿ ಹಿಂದಿನ ಚರ್ಚೆ ಒಳಗೆ ಚಂದ್ರಕಾಂತ್ ಅವರೊಂದು ರೈತರ ವಿಷಯದ ಕುರಿತು ಮಾತನಾಡಿದ್ರು. ಆ ರೈತರ ಕುರಿತು ಚರ್ಚೆ ಬಹಳಷ್ಟು ನಡಿಬೇಕಾಗಿದೆ. ಯಾಕಂದ್ರೆ ಇವತ್ತು ಈ ದೇಶದಲ್ಲಿ ಸರಾಯಿ ಕುಡಿದ್ರೆ ಒಬ್ಬ ವ್ಯಕ್ತಿ ಹಾಳಾಗ್ತಾನ ಅನ್ನೋದು ಎಲ್ಲರಿಗೂ ಗೊತ್ತದ. ಸರಾಯಿ ಕುಡಿದ್ರೆ ವ್ಯಕ್ತಿ ಹಾಳಾಗ್ತಾನ ಅನ್ನೋದು ಎಲ್ಲರಿಗೂ ಗೊತ್ತದ. ಆದರೆ ಆ ಸರಾಯಿ ತಯಾರು ಮಾಡೋ ಕಂಪನಿ ಮಾಲೀಕ ಶ್ರೀಮಂತ, ಅತ್ಯಂತ ಶ್ರೀಮಂತನ. ಗುಟ್ಕಾ ತಿಂದ್ರೆ ಹಾಳಾಗ್ತಾನ ಅನ್ನೋದು ಎಲ್ಲರಿಗೂ ಗೊತ್ತದ. ಆದರೆ ಗುಟ್ಕಾರ ತಯಾರು ಮಾಡುವಂತ ಕಂಪನಿ ಮಾಲೀಕ ಅತ್ಯಂತ ಶ್ರೀಮಂತನ. ಆದರೆ ಈ ದೇಶದಲ್ಲಿ ಅನ್ನ ಇಲ್ಲದೆ ಯಾರೋ ಬದುಕಲ್ಲಂತ ಎಲ್ಲರಿಗೂ ಗೊತ್ತದ. ಆದರೆ ಅನ್ನ ಬೆಳೆಯುವಂತ ರೈತ ಅತ್ಯಂತ ಬಡವಗ್ಯಾನ. ಇದು ನಾವಿವತ್ತು ಮಾನವೀಯ ಈ ದೇಶದಲ್ಲಿ ಯಾಕಾಗ್ಯದ ಯಾರಿಗೂ ಗೊತ್ತಿಲ್ಲ. ಇದು ಈ ದೇಶದಲ್ಲಿ ರೈತರು ಸಂಕಷ್ಟದಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಹಿಡ್ಕೊಂಡು ಈ ದೇಶದ ಪ್ರಧಾನಿಗೂ ಗೊತ್ತದ. ರೈತರು ಸಂಕಷ್ಟದಾಗ ಹಾಕಿದ್ದು ಅದು ಲಾಗೋಡಿ ಬರ್ಲಾರ್ದಂತ ಸ್ಥಿತಿ ಎಲ್ಲರಿಗೂ ಗೊತ್ತದ. ಆದ್ರೆ ಯಾಕ ಈ ಸ್ಥಿತಿ ಬಂದದ ಅಂತ ಕೇಳಿದ್ರ, ಈ ದೇಶಕ್ಕ ಹಣ ಕಡಿಮೆ ಬಿದ್ರ ಬೇರೆ ದೇಶದಿಂದ ನಾವು ಸಾಲ ತಗೋಬಹುದು. ಏನು ಸಂಪತ್ತ ಅನ್ನ ಕಡಿಮೆ ಬಿದ್ರು ಬೇರೆ ಕಡೆಯಿಂದ ರಫ್ತು ಮಾಡ್ಕೋಬಹುದು. ಆದ್ರೆ ಈ ದೇಶದಲ್ಲಿ ಮನುಷ್ಯತ್ವಕ್ಕೆ ಬರ ಬಂದದ. ಅದರಿಂದಾಗಿ ನಾವು ಇವತ್ತು ರೈತರ ಸಂಕಷ್ಟದಾಗಿದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ. ಯಾಕಂದ್ರೆ ಸೂಕ್ಷ್ಮವಾಗಿ ಗಮನಿಸಬೇಕು. ಮನುಷ್ಯನ ಜೀವನದೊಳಗೆ ಹಣ ತುಂಬಾನೇ ಪ್ರಮುಖ ಪಾತ್ರ ವಹಿಸ್ತದ. ಆವಾಗಲೇ ಅವ್ರ ಗುಣ